ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ನಾನಾ ಯೋಜನೆಗಳನ್ನ ಜಾರಿ ಮಾಡಿದೆ. ಆದರೂ ಟ್ರಾಫಿಕ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಈಗ ಬಿಬಿಎಂಪಿ ನಗರದಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹಲವು ಯೋಜನೆಗಳನ್ನ ಹಾಕಿಕೊಂಡಿದೆ. ಸುಮಾರು 15,000 ಕೋಟಿ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನ ಜಾರಿ ಮಾಡಲು ಪ್ಲಾನ್ ಮಾಡಿದೆ. ನಗರದ ಪ್ರಮುಖ ಟ್ರಾಫಿಕ್ ಇರುವ ಪ್ರದೇಶಗಳನ್ನ ಗುರುತು ಮಾಡಿ ಟ್ರಾಫಿಕ್ ನಿವಾರಣೆಗೆ ಹಲವು ಯೋಜನೆ ಹಾಕಿಕೊಳ್ತಾ ಇದ್ದಾರೆ. ಹಲವು ಯೋಜನೆಗಳ ಬಗ್ಗೆ ಕಾರ್ಯಸಿದ್ಧತಾ ವರದಿಯನ್ನು ಪಾಲಿಕೆ ಸಿದ್ಧ ಮಾಡಿಕೊಂಡಿದ್ದು ಸಾರ್ವಜನಿಕರು ಸಲಹೆಯನ್ನ ನೀಡಬಹುದಾಗಿದೆ. ನಗರದ ಹಲವು ಕಡೆ 16 ಎಲಿವೇಟೆಡ್ ಕಾರಿಡಾರ್, ಫ್ಲೈಓವರ್, ಸ್ಕೈವಾಕ್ ಮತ್ತು ಟನಲ್ ನಿರ್ಮಾಣಕ್ಕೆ ಮುಂದಾಗಿದೆ. ಎಲ್ಲೆಲ್ಲಿ ಎಲಿವೇಟೆಡ್ ಕಾರಿಡಾರ್, ಫ್ಲೈಓವರ್ ಮತ್ತು ಟನಲ್ ಅಂತ ನೋಡೋದಾದ್ರೆ ಎಂಇಐ ಜಂಕ್ಷನ್ ಫ್ಲೈಓವರ್ ವಿಭಜನೆ, ಕೋಣನಕುಂಟೆ ಕ್ರಾಸ್ನಿಂದ ಬನಶಂಕರಿ ವರೆಗೂ ಫ್ಲೈಓವರ್, ಆನಂದರಾವ್ ಸರ್ಕಲ್ ಫ್ಲೈಓವರ್, ಕೆಆರ್ ಸರ್ಕಲ್ ವರೆಗೂ ವಿಸ್ತರಣೆ ಮಾಡಬೇಕು ಅಂತ. ಇನ್ನು ಕನಕಪುರ ರಸ್ತೆಯ ಆನಂದ್ ಭವನ, ರಘುವನಹಳ್ಳಿವರೆಗೂ ಫ್ಲೈಓವರ್, ಹೊಸೂರು ರೋಡ್ನಿಂದ ಶೋಲೆ ಸರ್ಕಲ್ ವರೆಗೂ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ನಿಂದ ನಾಯಂಡಹಳ್ಳಿವರೆಗೂ ಕಾರಿಡಾರ್, ಹಳೇ ಮದ್ರಾಸ್ ರಸ್ತೆಯಿಂದ ವಿವೇಕಾನಂದ ಮೆಟ್ರೋ ಸ್ಟೇಷನ್ವರೆಗೂ ಕಾರಿಡಾರ್, ಕೆಂಪೇಗೌಡ ಏರ್ಪೋರ್ಟ್ನಿಂದ ಯಲಹಂಕ ನ್ಯೂ ಟೌನ್ವರೆಗೂ ಕಾರಿಡಾರ್. ಇನ್ನು ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಿಂದ ರಿಂಗ್ ರೋಡ್ವರೆಗೂ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಔಟರ್ ರಿಂಗ್ ರೋಡ್, ಹೆಣ್ಣೂರು, ಬಾಗಲೂರು ಜಂಕ್ಷನ್ವರೆಗೂ ಲಿಂಕ್ ರಸ್ತೆ ನಿರ್ಮಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ.